ಒಂದು ಕಾಲದಲ್ಲಿ ಅವರು ಸಾಮಾನ್ಯ ಯುವಕ-ಯುವತಿ. ಕನಸುಗಳಿದ್ದವು, ಆಸೆಗಳಿದ್ದವು, ಭವಿಷ್ಯದ ಬಗ್ಗೆ ಸಾವಿರ ಯೋಜನೆಗಳಿದ್ದವು. ಒಂದು ದಿನ ಅವರ ಭೇಟಿಯಾಯಿತು. ಮೊದಲು ಸ್ನೇಹ, ಆಮೇಲೆ ಒಡನಾಟ, ನಂತರ ಅದು ಪ್ರೀತಿಯಾಗಿ ಅರಳಿತು. ಆ ಪ್ರೀತಿ ಸಿನಿಮಾ ಕಥೆಯಂತಿರಲಿಲ್ಲ. ದಿನಾವೂ ಗುಲಾಬಿ ಕೊಡುವ ಪ್ರೀತಿಯೂ ಅಲ್ಲ, ಪ್ರತಿಕ್ಷಣ ಐ ಲವ್ ಯು ಎಂದು ಹೇಳುವ ಪ್ರೀತಿಯೂ ಅಲ್ಲ. ಅದು ಅರ್ಥ ಮಾಡಿಕೊಳ್ಳುವ ಪ್ರೀತಿ. ಅವನು ದುಃಖದಲ್ಲಿದ್ದಾಗ ಅವಳು ಅವನ ಜೊತೆ ನಿಂತಳು. ಅವಳು ಕಣ್ಣೀರು ಹಾಕಿದಾಗ ಅವನು ಅವಳ ಕೈ ಹಿಡಿದ. ಕಾಲ ಕಳೆಯಿತು, ಮದುವೆ ಆಯಿತು. ಆ ದಿನ ಎಲ್ಲರೂ ಹೇಳಿದರು, ಇವರಿಬ್ಬರು ಒಬ್ಬರಿಗೊಬ್ಬರು ಹುಟ್ಟಿದವರು. ಆದರೆ ಮದುವೆಯ ನಂತರ ಜೀವನ ಸುಲಭವಾಗಿರಲಿಲ್ಲ. ಹಣದ ಸಮಸ್ಯೆ ಬಂತು, ಸಾಲ ಭಾರ ಬಂತು, ಕೆಲವೊಮ್ಮೆ ಹೊಟ್ಟೆ ತುಂಬ ಊಟ ಕೂಡ ಸಿಗದ ದಿನಗಳು ಬಂದವು. ಆದರೂ ಅವರು ಒಬ್ಬರನ್ನೊಬ್ಬರು ಬಿಡಲಿಲ್ಲ. ರಾತ್ರಿ ಹೊತ್ತು ಇಬ್ಬರು ಹಸಿವಿನಿಂದ ಮಲಗಿದ ದಿನಗಳಿದ್ದವು. ಆದರೆ ಬೆಳಗ್ಗೆ ಎದ್ದಾಗ ಅವಳು ಹೇಳುತ್ತಿದ್ದಳು, ಚಿಂತಿಸಬೇಡ, ಒಂದು ದಿನ ಎಲ್ಲವೂ ಸರಿಯಾಗುತ್ತದೆ. ಅವನಿಗೆ ಆ ಮಾತು ಸಾಕಾಗುತ್ತಿತ್ತು. ವರ್ಷಗಳು ಉರುಳಿದವು, ಮಕ್ಕಳು ಹುಟ್ಟಿದರು. ಅವರಿಗಾಗಿ ಅವರು ತಮ್ಮ ಕನಸುಗಳನ್ನು ಬದಿಗಿಟ್ಟರು. ಹೊಸ ಬಟ್ಟೆ ತಗೊಳ್ಳಬೇಕೆಂಬ ಆಸೆ ಇದ್ದರೂ ಮಕ್ಕಳ ಓದಿಗೆ ಹಣ ಕೊಟ್ಟರು. ತಮಗೆ ಬೇಕಾದ್ದನ್ನು ಬಿಟ್ಟು ಮಕ್ಕಳ ಭವಿಷ್ಯ ಕಟ್ಟಿದರು. ಹಗಲು ರಾತ್ರಿ ದುಡಿದರು. ಮಕ್ಕಳು ದೊಡ್ಡವರಾದರು, ಒಳ್ಳೆಯ ಕೆಲಸ ಸಿಕ್ಕಿತು, ಮದುವೆ ಆಯಿತು. ಪ್ರತಿಯೊಬ್ಬರು ತಮ್ಮ ತಮ್ಮ ಜೀವನದಲ್ಲಿ ಬ್ಯುಸಿಯಾದರು. ಮನೆ ಖಾಲಿಯಾಯಿತು. ಒಮ್ಮೆ ಮಕ್ಕಳ ನಗುವಿನಿಂದ ತುಂಬಿದ ಮನೆ ಈಗ ಮೌನವಾಗಿತ್ತು. ಆದರೆ ಒಂದು ವಿಷಯ ಮಾತ್ರ ಬದಲಾಗಲಿಲ್ಲ, ಅವರಿಬ್ಬರ ಪ್ರೀತಿ. ಬೆಳಿಗ್ಗೆ ಅವನು ಚಹಾ ಕುಡಿಯುವಾಗ ಅವಳು ಹತ್ತಿರ ಕುಳಿತುಕೊಳ್ಳುತ್ತಿದ್ದಳು. ಅವಳು ಔಷಧಿ ಮರೆತರೆ ಅವನು ನೆನಪಿಸುತ್ತಿದ್ದ. ಅವನು ನಡೆಯುವಾಗ ಜಾರಿದರೆ ಅವಳು ಹಿಡಿಯುತ್ತಿದ್ದಳು. ಅವಳು ದಣಿದರೆ ಅವನು ನೀರು ತಂದು ಕೊಡುತ್ತಿದ್ದ. ಯಾರು ಗಮನಿಸದ ಸಣ್ಣ ಸಣ್ಣ ಕೆಲಸಗಳಲ್ಲಿ ಅವರ ಪ್ರೀತಿ ಅಡಗಿತ್ತು. ಪ್ರೀತಿ ಅಂದರೆ ದುಬಾರಿ ಉಡುಗೊರೆಗಳಲ್ಲ. ಪ್ರೀತಿ ಅಂದರೆ ಊಟ ಮಾಡಿದೆಯಾ ಎಂದು ಕೇಳುವುದು, ಔಷಧಿ ತೆಗೆದುಕೊಂಡೆಯಾ ಎಂದು ನೆನಪಿಸುವುದು, ನಾನು ಇದ್ದೀನಿ ಎಂದು ಜೊತೆಯಾಗಿರುವುದು. ಇಂದು ಅವರ ಕೂದಲು ಬಿಳಿಯಾಗಿದೆ, ಮುಖದ ಮೇಲೆ ಸುಕ್ಕುಗಳು ಮೂಡಿವೆ, ದೇಹದ ಶಕ್ತಿ ಕಡಿಮೆ ಆಗಿದೆ, ಆದರೆ ಹೃದಯದ ಪ್ರೀತಿ ಇನ್ನೂ ಅದೇ ಇದೆ. ಅವನು ಈಗಲೂ ಕೋಲು ಹಿಡಿದು ನಡೆಯುತ್ತಾನೆ. ಅವಳು ನಿಧಾನವಾಗಿ ಅವನ ಪಕ್ಕದಲ್ಲಿ ನಡೆಯುತ್ತಾಳೆ. ಹೊರಗಿನಿಂದ ನೋಡಿದವರಿಗೆ ಇದು ಸಾಮಾನ್ಯ ವೃದ್ಧ ದಂಪತಿ ಅಂತ ಅನಿಸಬಹುದು. ಆದರೆ ಅವರ ಕತೆ ಗೊತ್ತಿರುವವರಿಗೆ ಇದು ಪ್ರೀತಿಯ ಮಹಾಕಾವ್ಯ. ಒಮ್ಮೆ ಅವನು ಅವಳನ್ನು ಕೇಳಿದ, ನಾವು ಯುವಕರಾಗಿದ್ದ ದಿನಗಳು ನೆನಪಿದೆಯಾ? ಅವಳು ನಕ್ಕಳು, ನಿನ್ನ ಜೊತೆ ಕಳೆದ ಪ್ರತಿ ದಿನ ನೆನಪಿದೆ. ಅವನು ಮತ್ತೆ ಕೇಳಿದ, ನಿನಗೆ ಯಾವತ್ತಾದರೂ ನನ್ನ ಮೇಲೆ ಬೇಸರ ಆಗಿಲ್ಲವಾ? ಅವಳು ನಿಧಾನವಾಗಿ ಉತ್ತರಿಸಿದಳು, ನಿನ್ನ ಮೇಲೆ ಅಲ್ಲ, ಜೀವನದ ಮೇಲೆ ಕೆಲವೊಮ್ಮೆ ಬೇಸರ ಆಗಿತ್ತು. ಆದರೆ ನೀನು ನನ್ನ ಜೊತೆಯಲ್ಲಿದ್ದೆ, ಆದ್ದರಿಂದ ಎಲ್ಲವನ್ನೂ ಎದುರಿಸಿದೆ. ಅವನ ಕಣ್ಣುಗಳು ತೇವವಾದವು. ಏಕೆಂದರೆ ನಿಜವಾದ ಪ್ರೀತಿ ಅಂದರೆ ಪರಿಪೂರ್ಣ ವ್ಯಕ್ತಿಯನ್ನು ಹುಡುಕುವುದು ಅಲ್ಲ, ಅಪೂರ್ಣ ವ್ಯಕ್ತಿಯನ್ನು ಪರಿಪೂರ್ಣವಾಗಿ ಪ್ರೀತಿಸುವುದು. ಇಂದು ಅವರು ರಸ್ತೆಯಲ್ಲಿ ನಿಧಾನವಾಗಿ ನಡೆಯುತ್ತಿದ್ದಾರೆ. ಒಬ್ಬರ ಕೈ ಇನ್ನೊಬ್ಬರ ಕೈಯಲ್ಲಿದೆ. ಕಾಲ ಬದಲಾಗಿದೆ, ಜಗತ್ತು ಬದಲಾಗಿದೆ, ಆದರೆ ಅವರ ಪ್ರೀತಿ ಬದಲಾಗಿಲ್ಲ. ಯುವಕಾಲದ ಸೌಂದರ್ಯ ಮಾಯವಾಗಬಹುದು, ಹಣ ಕಡಿಮೆಯಾಗಬಹುದು, ಆರೋಗ್ಯ ಕುಗ್ಗಬಹುದು, ಆದರೆ ನಿಜವಾದ ಪ್ರೀತಿ ಇದ್ದರೆ ವಯಸ್ಸು ಅದನ್ನು ಮುರಿಯಲಾರದು. ಆದ್ದರಿಂದಲೇ ಹೇಳುತ್ತಾರೆ, ನಿಜವಾದ ಪ್ರೀತಿಗೆ ಎಕ್ಸ್ಪೈರಿ ಡೇಟ್ ಇರುವುದಿಲ್ಲ. ಒಬ್ಬರ ಕೈಯನ್ನು ಹಿಡಿದವರು ಕೊನೆಯ ಉಸಿರಿನವರೆಗೂ ಜೊತೆಯಾಗಿದ್ದರೆ ಅದೇ ಜೀವನದ ಅತಿದೊಡ್ಡ ಗೆಲುವು. ಅದೇ ನಿಜವಾದ ಪ್ರೀತಿ, ಅದೇ ಆತ್ಮಗಳ ಸಂಗಮ.